ಇನ್ನೇನು ಅಧಿವೇಶನ ಮುಗಿತಾ ಬಂತು. ಅಧಿವೇಶನ ಮುಗಿದ ತಕ್ಷಣ ರಾಜ್ಯ ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಅಂದ್ರೆ ನವೆಂಬರ್ನಲ್ಲಿ ಕ್ರಾಂತಿ ಅಂತ ಹೇಳ್ತಾ ಇದ್ರು, ಆದ್ರೆ ನವೆಂಬರ್ನಲ್ಲಿ ಆಗ್ಲಿಲ್ಲ, ಅದು ಡಿಸೆಂಬರ್ನಲ್ಲಿ ಆಗಬಹುದು ಅನ್ನುವಂತ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಧಿವೇಶನ ಮುಗಿದ ಮೇಲೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನುವಂತ ವಿಚಾರ. ಡಿ.ಕೆ. ಶಿವಕುಮಾರ್ ಅವರ ನಡೆ ನುಡಿಯನ್ನ ನೋಡಿದ್ರೆ, ಅವರ ಆತ್ಮವಿಶ್ವಾಸವನ್ನ ನೋಡಿದ್ರೆ ಸಿಎಂ ಪಟ್ಟ ನನಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದಕ್ಕೂ ಮುಂಚೆ ಸ್ವಲ್ಪ ಸಿದ್ದರಾಮಯ್ಯನವರ ಜೊತೆ ಅಂತರ ಕಾಯ್ದುಕೊಳ್ತಾ ಇದ್ರು. ವೇದಿಕೆ ಮೇಲೆ ಇದ್ರೂ ಕೂಡ ಒಂದು ರೀತಿ ಸರಿಯಾಗಿ ಇಬ್ಬರ ಮಧ್ಯೆ ಇಂಟರಾಕ್ಷನ್ ಆಗ್ತಾ ಇರಲಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ಮೇಲೆ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅಂದ್ರೆ ಅಧಿವೇಶನ ಮುಗಿದ ಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಹೈಕಮಾಂಡ್ ಅಂಗಳದಲ್ಲಿ ಅನ್ನೋ ರೀತಿಯಲ್ಲಿ ಒಂದು ಡಿಸಿಷನ್ಗೆ ಬಂದಿದ್ರು. ಅದಾದ್ಮೇಲೆ ವೇದಿಕೆಯಲ್ಲಿ ಜೊತೆಲೇ ಕಾಣಿಸ್ಕೊಳ್ತಿದ್ದಾರೆ. ನಿನ್ನೆ ಅಷ್ಟೇ ಸುವರ್ಣಸೌಧದ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಇರೋ ಟೈಮ್ನಲ್ಲೂ ಕೂಡ ಅಕ್ಕಪಕ್ಕ ಕೂತಿದ್ರು. ಆಮೇಲೆ ಸದನದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಕಾಲೆಳೆಯೋ ಪ್ರಯತ್ನವನ್ನ ಪ್ರತಿಪಕ್ಷಗಳು ಮಾಡಿದಾಗ್ಲೂ ಕೂಡ ಡೋಂಟ್ ಕೇರ್ ರೀತಿಯಲ್ಲೇ ಇದ್ರು. ಸುನೀಲ್ ಕುಮಾರ್ ಆಗಿರ್ಬೋದು, ಆರ್ ಅಶೋಕ್ ಆಗಿರ್ಬೋದು, ಈ ಪವರ್ ಶೇರಿಂಗ್ ವಿಚಾರ, ನಾಯಕತ್ವ ಬದಲಾವಣೆ ವಿಚಾರ ಮಾತಾಡಿದಾಗ್ಲೂ ಸೈಲೆಂಟ್ ಆಗಿ ಅದಕ್ಕೆ ಉತ್ತರ ಕೊಡ್ತಾ ಇದ್ರು. ಇದೆಲ್ಲವನ್ನ ನೋಡಿದ್ರೆ ಸದ್ಯದಲ್ಲೇ ಮುಖ್ಯಮಂತ್ರಿ ಸ್ಥಾನ ನನಗೆ ಸಿಗುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಡಿ.ಕೆ. ಶಿವಕುಮಾರ್ಗಿದೆ ಅನ್ನೋದು ಕಾಣುತ್ತೆ. ಆದ್ರೆ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಂದಿನ ನಡೆ ಏನು ಅನ್ನೋದು ಒಂದು ಕುತೂಹಲಕ್ಕೆ ಕಾರಣ ಆಗತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಆಗ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ ನಿಂತು 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಘಂಟಾಘೋಷವಾಗಿ ಹೇಳ್ಕೊಂಡಿದ್ರು. ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆ ಅಂಗಳದಲ್ಲಿ ನಿಂತು ಹೈಕಮಾಂಡ್ ಹೇಳಿದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ರೀಸೆಂಟ್ ಆಗಿ ಹೇಳಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ್ಮೇಲೆ. ಸಿದ್ದರಾಮಯ್ಯ ಒಂದ್ ರೀತಿ ಮೆತ್ತಗಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡ್ರು, ಆದ್ರೆ ಕೆಣಕಿದ್ರೆ ಸುಮ್ನೆ ಇರೋರಲ್ಲ ಅನ್ನೋದು ಅಷ್ಟೇ ಸತ್ಯ. ಸಿದ್ದರಾಮಯ್ಯನವರು ಆಗ ದೆಹಲಿಯ ಹೈಕಮಾಂಡ್ ಅಂಗಳದಲ್ಲಿ ನಿಂತು ಯಾವ ರೀತಿಯಾಗಿ ಹೇಳ್ಕೊಂಡಿದ್ರೋ, ಅಧಿಕಾರದ ಹಂಚಿಕೆಯ ಒಪ್ಪಂದವೇ ಆಗಿಲ್ಲ, ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ, 2028ರ ಅಸೆಂಬ್ಲಿ ಚುನಾವಣೆಗೂ ನನ್ನದೇ ನಾಯಕತ್ವ ಅಂತ ರಾಜಾರೋಷವಾಗಿ ಹೇಳ್ಕೊಂಡಿದ್ದವರು, ಆದ್ರೆ ಈಗ ಅಷ್ಟೊಂದು ರಿಯಾಕ್ಟ್ ಮಾಡ್ತಾ ಇಲ್ಲ. ಹೈಕಮಾಂಡ್ ಹೇಳ್ದಾಗ, ಅಂದ್ರೆ ಸಿಎಂ ಯಾವಾಗ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಕೇಳಿದ್ದಕ್ಕೆ ಹೈಕಮಾಂಡ್ ಹೇಳ್ದಾಗ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಹೈಕಮಾಂಡ್ ಹೇಳ್ದಾಗ ಮುಖ್ಯಮಂತ್ರಿ ಆಗ್ತಾರೆ ಡಿ.ಕೆ. ಶಿವಕುಮಾರ್ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೈಗೊಳ್ಳೋ ನಿರ್ಧಾರದಂತೆ ನಡೀತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ತಗ್ಗಿದ್ದಾರೆ ಅಂತ ಹೇಳ್ಬೋದು. ಹಾಗಂತ ಹೈಕಮಾಂಡ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ರೆ ನಿಜಕ್ಕೂ ಒಂದು ರೀತಿಯದು ಅಪಾಯ ಅಂತಾನು ಹೇಳಬಹುದು. ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನ ಅವರ ಪಕ್ಷದ ವರಿಷ್ಠರು ನಿಭಾಯಿಸೋದು ಕಷ್ಟ. ಸಿದ್ದರಾಮಯ್ಯನವರು ಮತ್ತೊಬ್ಬ ಹಿಂದುಳಿದ ವರ್ಗಗಳ ನಾಯಕ, ಮಾಜಿ ಮುಖ್ಯಮಂತ್ರಿ. ಬಂಗಾರಪ್ಪ ಅಪಾಯವನ್ನ ಪರಿಗಣಿಸದೆ ಬಂಡೇಳೋ ನಾಯಕರಾಗಿದ್ರು. ಬಂಡೆದ್ದಾಗ ಅವರದ್ದು ರೋಷ, ಆವೇಶ, ಆಕ್ರೋಶ ಕಾಣಿಸ್ತಾ ಇತ್ತು. ಆದರೆ ಸಿದ್ದರಾಮಯ್ಯ ಸಮಯ ನೋಡಿ ತಿರುಗೇಟು ಕೊಡುವಂತಹ ಚಾಣಾಕ್ಷತನ ಅವರಿಗಿದೆ, ತಂತ್ರಗಾರಿಕೆ ಇದೆ. ಜೊತೆಗೆ ಅಹಿಂದ ಸಮುದಾಯ, ಅದರಲ್ಲೂ ಅವರ ಕುರುಬ ಸಮಾಜ ಅವರ ಜೊತೆ ಗಟ್ಟಿಯಾಗಿ ನಿಂತಿದೆ. ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಇದ್ದಾಗಲೇ ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸ್ಥಾನ ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ಮುನಿಸಿಕೊಂಡು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಹೋಗಿರಲಿಲ್ಲ. ಒಂದು ಕಾಲದ ತಮ್ಮ ಆಪ್ತ ಸಿಎಂ ಇಬ್ರಾಹಿಂ ಅವರ ವಿಚಾರದಲ್ಲೂ ಹೈಕಮಾಂಡ್ ಬಗ್ಗೆ ಮುನಿಸ್ಕೊಂಡಿದ್ರು. ಸಿದ್ದರಾಮಯ್ಯನವರ ಮನ ಒಲಿಸಿನೇ ಹೈಕಮಾಂಡ್ ಹೆಜ್ಜೆ ಇಡಬೇಕಾಗಿದೆ. ಅದಕ್ಕಾಗಿ ಒಂದಷ್ಟು ಕಸರತ್ತನ್ನು ಮಾಡಬೇಕಾಗಿದೆ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಅವರ ಇಚ್ಛೆಗೆ ವಿರುದ್ಧವಾಗಿ ಕೆಳಗಿಳಿಸ್ಬಿಟ್ರೆ ಸಿದ್ದರಾಮಯ್ಯನವರಿಗಿಂತ ಹೆಚ್ಚು ನಷ್ಟ ಕಾಂಗ್ರೆಸ್ಗೆನೇ ಆಗೋದು. ಇದು ಹೈಕಮಾಂಡ್ಗೂ ಗೊತ್ತು. ಆದ್ರೆ ಅಧಿಕಾರ ಹಸ್ತಾಂತರದ ಮಾತು ಕೊಟ್ಟಿದ್ರೆ ಅದು ಬೇರೆ ವಿಚಾರ. ಆಗ್ಲೂ ಸಿದ್ದರಾಮಯ್ಯನವರನ್ನ ವಿಶ್ವಾಸಕ್ಕೆ ಪಡೆದ್ರೆ ಮಾತ್ರ ಕೆಲಸ ಸಲೀಸಾಗುತ್ತೆ, ಇಲ್ಲಾಂದ್ರೆ ತುಂಬಾನೇ ಕಷ್ಟ. ಹೈಕಮಾಂಡ್ ಹೇಳ್ದ ಹಾಗೆ ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಿದ್ದಾರೆ. ಆ ಮೂಲಕ ಅಧಿಕಾರ ತ್ಯಾಗದ ಸಂದೇಶವನ್ನೇನಾದ್ರೂ ಕೊಡ್ತಾ ಇದ್ದಾರಾ? ಸಿದ್ದರಾಮಯ್ಯನವರು ಸಂಕಷ್ಟದಲ್ಲಿದ್ದಾಗ ಕಾಂಗ್ರೆಸ್ ಅವರ ಕೈ ಹಿಡಿತು. ಈಗ ಕಾಂಗ್ರೆಸ್ ಹೈಕಮಾಂಡ್ ಸಂಕಷ್ಟದಲ್ಲಿದೆ ಅಂತ ಸಿದ್ದರಾಮಯ್ಯನವರು ತಾವಾಗೇ ಕುರ್ಚಿ ಬಿಟ್ಕೊಟ್ರು ಇದರ ಪರಿಣಾಮದಿಂದ ತಪ್ಪಿಸಿಕೊಳ್ಳೋದಕ್ಕೂ ಕಾಂಗ್ರೆಸ್ಗೆ ಸಾಧ್ಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅವರದ್ದೇ ಆದ ವೋಟ್ ಬ್ಯಾಂಕ್ ಇದೆ. ಇದು ವಾಸ್ತವ. ಇನ್ನು ಸಿಎಂ ಹಾಗೆ ಡಿಸಿಎಂ ಮನೆಗಳಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳೆಲ್ಲ ಆದ್ವು. ಅಷ್ಟಕ್ಕೂ ಇವರಿಬ್ಬರೇ ಕೂತು ಬಗೆಹರಿಸಿಕೊಳ್ಳಬಹುದಾದ ಬಿಕ್ಕಟ್ಟೇನಲ್ಲ. ಆದ್ರೆ ಇವರಿಬ್ಬರ ನಿಯಂತ್ರಣ ಮೀರಿ ಬಿಕ್ಕಟ್ಟು ಬೆಳೀತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದ್ಮೇಲೂ ಮಂಗಳೂರಿನಲ್ಲಿ ಉಭಯ ನಾಯಕರು, ಬೆಂಬಲಿಗರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರ ಸಮ್ಮುಖದಲ್ಲೇ ತಮ್ಮ ನಾಯಕನ ಪರ ಘೋಷಣೆ ಕೂಗಿರೋದು ಇದಕ್ಕೆ ಸಾಕ್ಷಿ. ರಾಜಸ್ಥಾನ, ಹರಿಯಾಣ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಎಡವಿದೆ. ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸದೆ ನೆಕ್ಸ್ಟ್ ಎಲೆಕ್ಷನ್ನಲ್ಲೂ ಸೋತಿದೆ. ಇದರ ಪಾಠವನ್ನ ಹೈಕಮಾಂಡ್
ಚೆನ್ನಾಗಿ ಅರಿತುಕೊಳ್ಬೇಕಾಗಿದೆ. ಆಡಳಿತ ಪಕ್ಷ ಅಧಿಕಾರಕ್ಕಾಗಿ ಕಚ್ಚಾಡಿದಾಗ ಅವರು ಎಷ್ಟೇ ಉತ್ತಮವಾಗಿ ಆಡಳಿತ ಕೊಟ್ಟರೂ ಚುನಾವಣೆಯಲ್ಲಿ ಜನ ಅವರಿಗೆ ಪಾಠ ಕಲಿಸ್ತಾರೆ ಅನ್ನೋದು ಕರ್ನಾಟಕದಲ್ಲಿ ಈ ಹಿಂದೆ ಅನೇಕ ಸಲ ಪ್ರೂವ್ ಆಗಿದೆ. ಕಾಂಗ್ರೆಸ್, ಜನತಾ ಪರಿವಾರ, ಬಿಜೆಪಿ ಈ ಮೂರೂ ಪಕ್ಷಗಳಲ್ಲಿ ಅಧಿಕಾರಕ್ಕಾಗಿ ನಾಯಕರು ಕಿತ್ತಾಟ ಮಾಡಿದಾಗ ಅದರ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಸೋತಿರೋದು ಇತಿಹಾಸ. ಸೊ ಸಿಎಂ ಸ್ಥಾನದ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಅವರ ಪ್ರಕಾರ ಅಧಿಕಾರ ಹಸ್ತಾಂತರದ ಒಪ್ಪಂದದಂತೆ ಮುಖ್ಯಮಂತ್ರಿ ಸ್ಥಾನ ನಮಗೆ ನೀಡಬೇಕು ಅನ್ನೋ ಬೇಡಿಕೆ ಇಟ್ಟಿದ್ದಾರೆ. ಹೈಕಮಾಂಡ್ ಕೃಪೆಯಿಂದ ಮುಖ್ಯಮಂತ್ರಿ ಆಗೋದಕ್ಕೆ ಹೊರಟಿದ್ದಾರೆ. ಆದರೆ ಹೈಕಮಾಂಡ್ ಮಾತ್ರ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವಾಗ್ತಾ ಇದೆ. ಈ ವಿಳಂಬಕ್ಕೆ ಕಾರಣ ದುರ್ಬಲ ಅಂತಾನೂ ಹೇಳಬಹುದು. ಶಿವಕುಮಾರ್ ಅವರಿಗೆ ಶಕ್ತಿನೂ ಇದೆ, ದೌರ್ಬಲ್ಯನೂ ಇದೆ. ಸಂಘಟನೆ ವಿಚಾರಕ್ಕೆ ಬಂದರೆ ದೈತ್ಯ. ಶಾಸಕಾಂಗ ಪಕ್ಷದಲ್ಲಿ ಶಾಸಕರ ಬೆಂಬಲದ ಪ್ರಶ್ನೆ ಬಂದಾಗ ಸ್ವಲ್ಪ ವೀಕ್ ಅನ್ನಿಸ್ತಾರೆ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಅಂತಃಪುರದಲ್ಲಿ ಶಕ್ತಿಶಾಲಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಮೈದಾನದಲ್ಲಿ ರಾಜಕಾರಣ ಕೇಳಿದ್ರೆ ವರ್ಚಸ್ವಿ ನಾಯಕರು ಅಂತ ಅಷ್ಟೊಂದು ಅನ್ನಿಸ್ಕೊಳ್ಳೋದಿಲ್ಲ. ರಾಜ್ಯಾದ್ಯಂತ ಮತಗಳನ್ನ ಸೆಳೆಯೋ ಮಾಸ್ ಲೀಡರ್ ಕೂಡ ಅಲ್ಲ. ಹೀಗಾಗಿ ಹೈಕಮಾಂಡ್ ಕೃಪೆಯಿಂದಲೇ ಅವರು ಮುಖ್ಯಮಂತ್ರಿ ಆಗಬೇಕು. ಇದಕ್ಕೆ ಸಿದ್ದರಾಮಯ್ಯನವರ ಒಪ್ಪಿಗೆ ಅಂತೂ ಬೇಕೇ ಬೇಕು. ಈಗ ಸದ್ಯಕ್ಕೆ ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರ ಇರೋದು. ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಮುಂದುವರಿದ ಜನಾಂಗದವರು ಮುಖ್ಯಮಂತ್ರಿ ಆಗ್ತಾರೆ. ಕರ್ನಾಟಕದಲ್ಲಿ ಹಿಂದುಳಿದ ಕುರುಬ ಸಮುದಾಯದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಹಿಂದುಳಿದ ಸಮುದಾಯಗಳ ಪರ ಮಾತನಾಡೋ ಕಾಂಗ್ರೆಸ್ ತನ್ನ ಏಕಮಾತ್ರ ಹಿಂದುಳಿದ ಸಮಾಜದ ಮುಖ್ಯಮಂತ್ರಿಯನ್ನ ಅಧಿಕಾರದಿಂದ ಕೆಳಗಿಳಿಸುತ್ತಾ? ಸಿದ್ದರಾಮಯ್ಯನವರ ಸ್ವಭಾವವನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಅರ್ಥಕೊಂಡಿದ್ದಾರೆ. ಹೀಗಾಗಿ ಅವರ ನಡೆನುಡಿಯಲ್ಲಿ ನಾಜೂಕು, ಜಾಣ್ಮೆ ಕಾಣಿಸ್ಕೊಳ್ತಾ ಇದೆ. ಎಷ್ಟಾದ್ರೂ ಡಿಕೆಶಿ ಈಗ ಪಡೆದುಕೊಳ್ಬೇಕಾದವರಲ್ವಾ? ಹಾಗಾಗಿನೇ ಪಟ್ಟ ದಕ್ಕೋ ತನಕ ಒಂದಷ್ಟು ಸಂಯಮವನ್ನ ತೋರಿಸಲೇಬೇಕಾಗತ್ತೆ. ಇದು ಅವರಿಗೆ ಅನಿವಾರ್ಯ. ಇಲ್ಲದೆ ಇದ್ರೆ ಬಂಡೆದ್ದು ಮುಖ್ಯಮಂತ್ರಿ ಸ್ಥಾನ ದಕ್ಕಿಸ್ಕೊಳ್ಬೇಕು ಅಂತಂದ್ರೆ ಅದು ಡೇಂಜರ್. ಹಾದಿ ಈಸಿಯಾಗಿರೋದಿಲ್ಲ. ಲೆಕ್ಕಾಚಾರ ಕೈ ಹಿಡಿಯುತ್ತಾ ಅನ್ನೋ ಗ್ಯಾರಂಟಿ ಕೂಡ ಇರೋದಿಲ್ಲ. ಸೊ ಇರೋ ಅಧಿಕಾರವನ್ನು ಕಳೆದುಕೊಳ್ಳಬೇಕಾದಂತ ಸನ್ನಿವೇಶ ಕ್ರಿಯೇಟ್ ಆಗಬಹುದು. ಈ ಮಧ್ಯೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಮತ್ತೊಂದು ವಾದ ಇದೆ. ಸಿದ್ದರಾಮಯ್ಯನವರಲ್ಲಿ ಮೊದಲ ಅವಧಿಯಲ್ಲಿ ಆಡಳಿತ ನಡೆಸೋ ಹುಮ್ಮಸ್ಸು ಈಗಿಲ್ಲ ಅಂತ. ಸುದೀರ್ಘ ಕಾಲದ ರಾಜಕಾರಣದಿಂದ ಹೊಸ ವಿಚಾರಗಳು, ಆಡಳಿತದಲ್ಲಿ ನಾವೀನ್ಯತೆ ಇಲ್ಲದೆ ಅವರ ನಾಯಕತ್ವಕ್ಕೆ ಒಂದು ರೀತಿಯ ಜಡತ್ವ ಆವರಿಸ್ಕೊಂಡ್ಬಿಟ್ಟಿದೆ. ಬದಲಾವಣೆ ಜಗದ ನಿಯಮ ಅನ್ನೋದನ್ನ ಎಲ್ಲರೂ ಅರ್ಥಕೊಳ್ಬೇಕು. ರಾಷ್ಟ್ರ ಮಟ್ಟದಲ್ಲಿ ಪಕ್ಷದಲ್ಲಿ ಹೊಸ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋದಕ್ಕೂ ರೆಡಿಯಾಗಬೇಕು. ಸಿದ್ದರಾಮಯ್ಯನವರಂತಹ ಅಹಿಂದ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಈಗ ಅಗತ್ಯವಾಗಿ ಬೇಕಾಗಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಅಹಿಂದ ಸಂಘಟನೆಗೆ ಸಿದ್ದರಾಮಯ್ಯ ಯಾಕೆ ದೃಷ್ಟಿ ಹರಿಸಬಾರದು ಅನ್ನೋ ಪ್ರಶ್ನೆ ಕೂಡ ಕಾಂಗ್ರೆಸ್ ವಲಯದಲ್ಲೇ ಇದೆ. ಸೊ ಈ ಅಧಿಕಾರ ಹಂಚಿಕೆಯ ಬಿಕ್ಕಟ್ಟು ಎಷ್ಟೇ ಚರ್ಚೆ ಮಾಡಿದ್ರೂ ಕೊನೆಗೆ ಬಂದು ನಿಲ್ಲೋದು ದೆಹಲಿಯ ಹೈಕಮಾಂಡ್ ಅಂಗಳದಲ್ಲೇ. ಇದು ಅಲ್ಲೇ ಡಿಸೈಡ್ ಆಗಬೇಕು. ಹೈಕಮಾಂಡ್ ಹೇಳ್ದ ಹಾಗೆ ನಾನು ಕೇಳ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಆದರೆ ಹೈಕಮಾಂಡ್ ಯಾಕೆ ಇನ್ನೂ ಏನನ್ನೂ ಹೇಳ್ತಾ ಇಲ್ಲ? ಸೈಲೆಂಟ್ ಯಾಕೆ? ಈ ವಿಚಾರದಲ್ಲಿ ಹೈಕಮಾಂಡ್ನಲ್ಲೇ ಒಡಕು ಇರೋದು ಅಷ್ಟೇ ಸತ್ಯ. ಸೊ ಇದೇ ಬಿಕ್ಕಟ್ಟನ್ನ ಇತ್ಯರ್ಥಪಡಿಸುವುದಕ್ಕೆ ಅಡ್ಡಿಯಾಗ್ತಾ ಇದೆ. ಭವಿಷ್ಯದ ಸವಾಲುಗಳನ್ನ ನೋಡಿಕೊಂಡು ಈ ಬಿಕ್ಕಟ್ಟನ್ನ ಬಗೆಹರಿಸಬೇಕಾದಂತ ಪರಿಸ್ಥಿತಿ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಸತ್ವ ಪರೀಕ್ಷೆಯ ಕಾಲ ಅಂತಾನೆ ಪರಿಗಣಿಸಲಾಗ್ತಾ ಇದೆ. ಇದ್ರ ಮಧ್ಯೆ ಮುಂದೆ ಈ ಥರದ್ದೇನೋ ಒಂದು ನಡೆಯುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಸಿದ್ದು ಬಣದಲ್ಲಿ ಒಂದು ರೀತಿ ಟೆನ್ಷನ್ ಕೂಡ ಕಾರಣ ಆಗ್ತಾ ಇರೋದ್ರಿಂದ ಬಲ ಪ್ರದರ್ಶನವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಹಾಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಟೀಮ್ನವರು. ಇಲ್ಲಿ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಆಪ್ತ ವಲಯ ಮುಂದಾಗಿದೆ ಅಂತ ಹೇಳಲಾಗ್ತಾ ಇದೆ. ಜನವರಿಯ ಕೊನೆ ವಾರದಲ್ಲಿ ಬೆಂಗಳೂರಿನಲ್ಲೇ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಹಾಸನ ಸಮಾವೇಶದ ವೇಳೆ ನಡೆದ ಬೆಳವಣಿಗೆಗಳಂತೆ ಈ ಸಲ ಕೂಡ ಪಕ್ಷದ ವೇದಿಕೆಯನ್ನ ಹೈಕಮಾಂಡ್ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಾ ಅನ್ನೋ ಚರ್ಚೆಗಳು ಕೂಡ ಜೋರಾಗಿದೆ. ಆದರೆ ಇಲ್ಲಿ ಹೈಕಮಾಂಡ್ ಸೂಚನೆಗಳನ್ನ ಮೀರಿ ಪ್ರತ್ಯೇಕ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ.